ಗುರುಜಿ, ಈಗ ಏನ್ ತಿಳಿಸ್ಕೊಡ್ತಿದ್ದೀರಾ ನಮ್ಮ ಕೊನೆಯ ವಿಭಾಗ, ಅದು ಸಂಸ್ಕಾರಗಳ ವಿಭಾಗದಲ್ಲಿ? ಎಲ್ಲ ವೀಕ್ಷಕರಲ್ಲಿ ಇವತ್ತಿನ ದಿವಸ ನವಮಿ, ವಿಶಾಖ ನಕ್ಷತ್ರ. ಮುಖ್ಯವಾಗಿ ಹೇಳಬರ್ತಕ್ಕಂಥದ್ದು ಶನೇಶ್ವರನ ಕರ್ಮ ಅನುಗ್ರಹವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ದಿನ ಬಂದೇ ಬಿಡ್ತು. ಅದಕ್ಕೆ ಈ ಶನೇಶ್ವರ ಕರ್ಮಾಧಿಪತಿ ಆಗಿರೋನಿಗೆ ಮೊನ್ನೆ ತಾನೇ ನಿಮ್ಗೆ ಹೇಳಿದೆ ಆ ಶನೇಶ್ವರನ ಕರ್ಮವನ್ನು ಹೇಗೆ ಕಳ್ಕೋಬೇಕು ಅಂತ. ಕಳ್ಕೊಳ್ಳೋಕ್ಕೆ ಇನ್ನೇನು ಹತ್ತಿರ ಬಂದ್ಬಿಡ್ತೋ ಆ ಶನಿವಾರ, ಅಂದರೆ ನಾಳೆ ದಿವಸ ಬರ್ತಕ್ಕಂಥ ಶನಿವಾರದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಜೀವಂತ ರಾಶಿಯಾಗಿ ನಾವುಗಳು ಮಾಡ್ಕೊಳ್ಳೋ ಕರ್ಮಗಳು ಹೇಗೆ ಎತ್ತ ಅಂತ. ಇದಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಾ? ಪೆನ್ನು ಪೇಪರ್ ಎಲ್ಲ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಪೆನ್ನು ಪೇಪರ್ ತೊಗೊಳ್ತಕ್ಕಂಥ ಈ ಒಂದು ಜೀವಂತ ರಾಶಿಯಾಗಿ ಪರಿವರ್ತನಾ ಸ್ವರೂಪಕ್ಕೆ ಏನು ಮಾಡಬೇಕು? ಎಲ್ಲರೂ 32 ವಿಶೇಷವಾಗಿರ್ತಕ್ಕಂಥ ಗಾಯತ್ರಿಗಳು ಎಲ್ಲರೂ ಎಲ್ಲೆಲ್ಲಿ ಸಿಗುತ್ತೋ ಈ 32 ವಿಧವಾದ ಗಾಯತ್ರಿಗಳು ಸಿಗ್ತಕ್ಕಂಥದ್ದು ಸಂತೋಷ. ಏನು ಹೇಳ್ತೀವಿ? ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್ ಅಂತೀವಿ. ಇದು ರುದ್ರ ಗಾಯತ್ರಿ ಅಂತ ಕರಿತೀವಿ. ಹೀಗೆ ಒಂದು ಗಾಯತ್ರಿ ಪುಸ್ತಕದಲ್ಲಿ ಸಂಬಂಧಪೂರ್ವಕವಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲೇ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗಾಯತ್ರಿಯನ್ನು, ಅಂದರೆ ಮಹಾಗಾಯತ್ರಿಯನ್ನು 32 ವಿಧವಾದ ದೇವರುಗಳನ್ನ, ತತ್ಪುರುಷಾಯ ವಿದ್ಮಹೇ ಸಹಸ್ರಪಾಣಾಯ ಧೀಮಹಿ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್, ನಾಗೇಂದ್ರ ಗಾಯತ್ರಿ. ಅದಕ್ಕೆ ನಾಗರಹಾವಿನ ಗಾಯತ್ರಿ, ಅಂದರೆ ಗಾಯತ್ರಿ ಮಂತ್ರದಲ್ಲೇ ಈ ದೇವತೆಗಳನ್ನು ಎಲ್ಲಾನು ಆಹ್ವಾನ ಮಾಡಿ ಮಂತ್ರಬಂಧದಿಂದ ಮಂತ್ರಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರಗಳನ್ನು ಯಾರು 32 ಸಲ ವಿಶೇಷವಾಗಿರ್ತಕ್ಕಂಥ 32 ದೇವತೆಗಳನ್ನ ನಿಮಗೆ ಯಥಾಶಕ್ತಿ ಸ್ವರೂಪವಾಗಿ ಪ್ರತ್ಯೇಕವಾಗಿ ಒಂದು ದಿವಸಕ್ಕೆ ಒಂದೇ ಗಾಯತ್ರಿಯನ್ನು ನೀವು ಮನಸ್ಫೂರ್ತಿಯಾಗಿ ಹೇಳಿದಾಗ ಪರಿವರ್ತನೆ. ಅಂದರೆ ಸಾಧಾರಣವಾಗಿ ಓಂ ಭೂರ್ಭುವಃ ಸ್ವಃ ಅಂತ ಹೇಳೋದು ಎಲ್ರಿಗೂ ಸಾಧ್ಯವಿಲ್ಲ. ಅಂದರೆ ಹೆಣ್ಣು ಮಕ್ಕಳು ಹೇಳಬಾರ್ದು ಅಂತ ಹೇಳ್ತೀವಿ. ಗಾಯತ್ರಿ ಮಂತ್ರವನ್ನು ಹೆಣ್ಣು ಯಾವತ್ತು ಹೇಳ್ತಾಳೋ ಮನೆಯಲ್ಲಿ ಮನೆ ಯಜಮಾನನಿಗೆ ಆಯುಸ್ಸು ಕ್ಷೀಣ. ಏನು ಹೇಳಿ? ಮನೆಯಲ್ಲಿ ಮನೆ ಯಜಮಾನನಿಗೆ ಆಯುಸ್ಸು ಕ್ಷೀಣ. ಅದಕ್ಕೆ MS ಸುಬ್ಬಲಕ್ಷ್ಮಿ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಯಾವ ಕಾಲಕ್ಕೂ ಹೇಳಲೇಬಾರ್ದು ಅಂತ ಹೇಳಲೇ ಇಲ್ಲ. ಅದಕ್ಕೆ ನಾವುಗಳು ಏನು ಹೇಳ್ತೀವಿ? ಕುಂಡಂಗುಡಿ ವೈದ್ಯನಾಥನ್ನು ಆ ಗಾಯತ್ರಿ ಮಂತ್ರಗಳನ್ನು ಉಪದೇಶಪೂರ್ವಕವಾಗಿ ಬಂದಿರತಕ್ಕಂಥದ್ದನ್ನು ಗಂಡಸರಿಗೆ ಲಭ್ಯ ಅಂದಾಗ ಇದನ್ನೆಲ್ಲ ಹೇಗೆ ಮಾಡೋದು ಒಂದು ಸಂಸ್ಕಾರ ಅಂದಾಗ ಕಂಚಿ ಕಾಮಕೋಟಿ ಜಗದ್ಗುರುಗಳು ತಂಜಾವೂರು ಮಹಾಕ್ಷೇತ್ರದಲ್ಲಿ ಬೃಹದೇಶ್ವರನ ಮುಂದೆ ಏನು ಹೇಳಿದ್ರು? ಈ ಗಾಯತ್ರಿಯನ್ನು ಯಾರು ವಿಶೇಷವಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದೇವತೆಗಳನ್ನು ಗಾಯತ್ರಿ ಸ್ವರೂಪದಲ್ಲಿ ಹೇಳಿದಾಗ ಗಾಯತ್ರಿಗೂ ಪ್ರಿಯ, ಹೆಣ್ಣು ಮಕ್ಕಳು ಹೇಳ್ಬೋದು, ಆದರೆ ದೇವರುಗಳನ್ನು ಸೇರಿಸ್ಕೋಬೇಕು. ಈ ರೀತಿಯಾದ ಗಾಯತ್ರಿನ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನೋಡಿದ್ರೆ ಇದೆಲ್ಲ ಒಂದೊಂದು ಉದಾಹರಣೆ ಕೊಡ್ತಾ ಬಂದಿದ್ದು. ಹಾಗೆ ಈ ಗಾಯತ್ರಿಗಳನ್ನು 32 ಗಾಯತ್ರಿಗಳನ್ನು ಯಾರು ವಿಶೇಷವಾಗಿ ಹೇಳ್ಕೊತಾರೆ ಪ್ರತಿದಿನ ಪ್ರತ್ಯೇಕವಾಗಿ ಪ್ರತಿ ನಕ್ಷತ್ರದಲ್ಲಿ, ಅಂದರೆ ನಿಮ್ಮ ನಕ್ಷತ್ರ ಇವತ್ತು ಬಿದ್ದು ತೊಂದಿಟ್ಕೊಳ್ಳಿ, ಆ ನಕ್ಷತ್ರ ನಿಮ್ಮ ಮನೆಯವ್ರದ್ದು ತೊಂದರೆ ಹೇಳಿ, ಆವತ್ತು ಆ ನಕ್ಷತ್ರದ ದಿವಸ ಅವ್ರ ಕೈಯಲ್ಲಿ ಹೇಳಿಸ್ಬೇಕು. ಮಗನ ನಕ್ಷತ್ರ ಯಾವುದು ಪ್ರತಿ ತಿಂಗಳಲ್ಲಿ ಬೀಳುತ್ತೆ, ಅಂದರೆ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಮಾಡಿಸಲಿ 27 ನಕ್ಷತ್ರಗಳು ಒಬ್ರಿಗೊಬ್ರು ಬಂದು ಹೋಗುತ್ತೆ. ನಿಮ್ಮ ನಕ್ಷತ್ರ ಯಾವತ್ತು ಬರುತ್ತೆ ಆ ನಕ್ಷತ್ರದ ದಿವಸ ಅವರು ಈ ಗಾಯತ್ರಿನ ಒಂದು ದಿವಸ ಹೇಳ್ಕೋಬೇಕು. ಹೇಳ್ಕೊಂಡ್ರೆ ಆ ಒಂದು ಸಲ ಹೇಳ್ಕೊಂಡಾಗ ಪ್ರತಿ ತಿಂಗಳು ಹೇಳ್ಕೋಬೇಕು. ಆಕ್ಟಿವೇಶನ್ ಎನರ್ಜಿ ನಿಮಗೆ ಹೇಗೆ ಬರುತ್ತೆ ವೈಬ್ರೇಷನ್ಸ್ ಅಂದರೆ ಇದನ್ನು ವೆಸ್ಟ್ ಜರ್ಮನಿಲಿ ಪ್ರಯೋಗ ಮಾಡಿದ್ರು. ಏನು ಮಾಡಿದ್ರು ಪ್ರಯೋಗ ಅಂದರೆ ಗಾಯತ್ರಿ ಮಂತ್ರಕ್ಕೆ ಒಂದು ವಿಶೇಷವಾದ ಹಾಲ್ ಕಟ್ಟಿದ್ರು. ಆ ಕಾಲಲ್ಲಿ ಮೇಲ್ಭಾಗದಲ್ಲಿ ಪಿರಮಿಡ್ ಆಕಾರದಲ್ಲಿ ಕಟ್ಟಿದ್ರು, ಕೆಳಭಾಗದಲ್ಲಿ ಯಂತ್ರ ಸ್ವರೂಪದಲ್ಲಿ ಶ್ರೀಚಕ್ರವನ್ನು ಭಾಳ ಚೆನ್ನಾಗಿ ಬಣ್ಣವಾಗಿ ಅದನ್ನು ಕೆತ್ತನೆ ಮಾಡಿದ ಹಾಗೆ ವುಡ್ ಕಾರ್ವಿಂಗ್ ಮಾಡಿದ್ರು. ಕೆಳಭಾಗದಲ್ಲಿ ಯಾರು ಕೂತ್ಕೊಂಡು ಗಾಯತ್ರಿಯನ್ನು ಉಪದೇಶಪೂರ್ವಕವಾಗಿ ಹೇಳ್ತಾರೆ, ಮಂತ್ರವನ್ನು ಉಪಚಾರ ಮಾಡ್ತಾ ಬಂದರು. ಹೇಳಿದ್ದು ಪ್ರತಿಯೊಂದು ಕ್ಷಣಕ್ಕೂ ಹೇಳಕ್ಕೆ ಶುರು ಮಾಡಿದ್ರು. ಹಾಗೆ ಇವತ್ತಿನ ದಿವಸ ಅದೇ ಸೈಂಟಿಸ್ಟು ಒಳಭಾಗದಲ್ಲಿ ತಾವೇ ಪ್ರವೇಶ ಮಾಡೋಕ್ಕಾಗದಿದ್ದಾಗ ಆಗೋಯ್ತು. ಅಂದರೆ ಅಷ್ಟು ದೈವಶಕ್ತಿ ಅದರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಎನರ್ಜಿ, ಎನಾರ್ಮಸ್ ಎನರ್ಜಿ ಕ್ರಿಯೇಟ್ ಆಗೋಗಿದೆ. ಅಲ್ಲಿರ್ತಕ್ಕಂಥ ವೈಬ್ರೇಷನ್ಸು ತಡ್ಕೊಳಕ್ಕಾಗಲ್ಲ, ಅಷ್ಟು ವಿಶೇಷವಾಗಿರ್ತಕ್ಕಂಥ ಗಾಯತ್ರಿ. ಅದಕ್ಕೆ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ಸಂಸ್ಕಾರದಲ್ಲಿ ಏನು ಅಂದರೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿ ಗಾಯತ್ರಿ ಅರ್ಘ್ಯವನ್ನು ಕೊಡೋಕ್ಕೆ ಏಕಾಗ್ರವಾಗಿ ಇಡೀ ಜಗತ್ತಿನಲ್ಲಿ ಬ್ರಾಹ್ಮಣ ವಂಶಕ್ಕೂ ಮಾತ್ರ. ಯಾತಕ್ಕೆ ಕೊಡ್ತಾ ಇದ್ದಾರೆ ಈ ಗಾಯತ್ರಿ ಮಂತ್ರ ಅಂದರೆ ಎಲ್ಲ ಬ್ರಾಹ್ಮಣರು ದಯವಿಟ್ಟು ನೀವು ಕೊಡ್ತಾ ಇರೋ ಗಾಯತ್ರಿ ಮಂತ್ರ ನಿಮಗೋಸ್ಕರ ಅಲ್ಲ, ಜಗತ್ತಲ್ಲಿ ಆ ಕಾಲದಿಂದ ಎಲ್ಲ ಯುಗದಿಂದ ಕೃಷ್ಣ ಪರಮಾತ್ಮ ಆಗಲಿ ರಾಮಚಂದ್ರನಾಗಲಿ ಎಲ್ಲ ದೇವತೆಗಳು ಏನು ಹೇಳಿದ್ದಾರೆ, ಬ್ರಾಹ್ಮಣೋತ್ತಮನಾಗಿರ್ತಕ್ಕಂಥ ಪರಶುರಾಮ ವಂಶಸ್ಥದಲ್ಲಿ ಯಾರು ಹುಟ್ಟಿದಾರೋ ಇವರು ಯಾವತ್ತು ಅರ್ಘ್ಯವನ್ನು ಸೂರ್ಯನಿಗೆ ಕೊಡ್ತಾರೋ ನಮ್ಮ ಎಲ್ಲ ಜಾತಿ ವರ್ಗದವರ ಪರವಾಗಿ ಇವರು ಕೊಡಬೇಕು. ಅಂದರೆ ನಾವು ಕೊಡ್ತಾ ಇರೋ ಅರ್ಘ್ಯ ಯಾರಿಗೋಸ್ಕರ ಅಂದರೆ ಇಡೀ ಜಗತ್ತು ಚೆನ್ನಾಗಿರಲಿ. ಪ್ರತಿದಿನ ಗಾಯತ್ರಿನ ಕೊಟ್ಟಾಗ ಕ್ರಿಮಿ ಕೀಟ ಜೀವ ರಾಶಿ ಜಾತಿ ಮತ ಎಲ್ಲ ಧರ್ಮಗಳು ಚೆನ್ನಾಗಿರುತ್ತೆ. ಸೂರ್ಯನಿಗೆ
ಅರ್ಘ್ಯವನ್ನು ಕೊಡೋದು ಮಹಾಗಾಯತ್ರಿ. ಇದಕ್ಕೆಲ್ಲ ಒಂದು ಸಂಸ್ಕಾರ. ಆ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋಕ್ಕೆ ಹೆಂಗಸರದೇ ಹಂಸ ಗಾಯತ್ರಿ ಅಂತಿದೆ. ಆ ಗಾಯತ್ರಿ ಮಂತ್ರ ಒಂದು ದಿವಸ ಕೊಡ್ತೀನಿ. ಆ ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕು, ಅದನ್ನು 3 ಸಲ ತಾವೆಲ್ಲ ಹೇಳ್ಕೋಬೇಕು, ಅದನ್ನು ಹೇಳಿಸ್ತೀನಿ. ಆದರೆ ಈಗ ಪ್ರತಿದಿನ ಒಂದೊಂದು ನಕ್ಷತ್ರ ಬರುತ್ತೆ. ನಿಮ್ಮ ಮನೇಲಿ ಯಾರ್ಯಾರ್ದು ಏನೇ ನಕ್ಷತ್ರ ಬರೆದಿಟ್ಕೊಂಬಿಡಿ ಒಂದು ಚಾರ್ಟಲ್ಲಿ. ಆ ಚಾರ್ಟಲ್ಲಿ ಆ ನಕ್ಷತ್ರದ ದಿವಸ ಅವ್ರ ಕೈಯಲ್ಲೇ ಈ ಮಂತ್ರವನ್ನು ಹೇಳಿಸ್ಬೇಕು. ಎಷ್ಟೋ 32 ಗಾಯತ್ರಿಗಳು. ಆ 32 ಗಾಯತ್ರಿಗಳು 32 ದೇವರ ನಾಮಸ್ಮರಣೆ ಅಷ್ಟೇ. ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಕೊಳ್ಳೋಕ್ಕಾರೆ ಯಾವುದೋ ಸುಮ್ಮನೆ ಏನೇನೋ ಹೇಳಕ್ಕೆ ಹೋಗ್ಬಿಡ್ಬೇಡಿ, ಸ್ಪಷ್ಟ ಅನುಗ್ರಹದಿಂದ ಮಾಡ್ಕೊಳ್ಳಿ. ಈಗ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯತ್. ಆ ದುರ್ಗಾ ಸ್ಮರಣೆ ಮಾಡ್ಕೊಂಡಾಗ, ರಾವ್ ಕಾಲದ ಸ್ಮರಣೆ ಇದೆ ಮಾಡಿಕೊಂಡ್ರೆ ಆ ಶಕ್ತಿ ದುರ್ಗದ ಬರುತ್ತೆ. ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯತ್. ಆ ದಂತನಾಗಿರ್ತಕ್ಕಂಥ ಏಕದಂತ ಗಣಪತಿಯ ಪೂರ್ಣ ಕೇತು ದೋಷ ಪರಿವರ್ತನೆ. ಎಷ್ಟು ಚೆನ್ನಾಗಿದೆ, ಸಂಕ್ಷಿಪ್ತವಾಗಿದೆ, ಪುಟ್ಟದಾಗಿದೆ, ಪ್ರತಿಯೊಬ್ಬನೂ ಹೇಳ್ಕೋಬೋದು. ನೋಡಿ, ದೇವರ ಸ್ಮರಣೆಗಳನ್ನ ಮಾಡ್ಕೋಬೋದು. ಯಾತಕ್ಕೆ ಮೂಲ ಮಂತ್ರಗಳನ್ನ ಹೇಳಬಾರ್ದು ಎಲ್ಲರೂ ಅಂತ ಹೇಳಿದ್ರೆ, ನಾಲ್ಗೆ ಒಳಗಡೆ ಇದ್ದಾಗ ಎಲ್ಲೋ ಬಳ ಅಂತ ಹೇಳ್ಬಿಡೋದು, ಸುಮ್ಮನೆ ಇಲ್ದೇ ಇರೋ ಅಪಚಾರಗಳನ್ನ ಕಟ್ಕೊತೀರ. ಆಗ ಹೇಳೋಕ್ಕೂ ಸುಮ್ಮನೆ ಇರೋನು ಮೈ ಪರ್ಸ್ಕೊಂಡಾನಲ್ವಾ, ಹಂಗೆ ಆಗ್ಬಿಡುತ್ತೆ ಕಥೆಗಳು. ಅದಕ್ಕೆ ಕೆಲವೊಂದು ಮಂತ್ರನ ಕೆಲವರೇ ಹೇಳಬೇಕು, ಕೆಲವೊಂದು ಮಂತ್ರಗಳನ್ನ ಸ್ಪಷ್ಟವಾಗಿ ನೀವು ಹೇಳಿದ್ರೆ ಸಂತೋಷ, ಧಾರಾಳವಾಗಿ ಹೇಳ್ಕೊಳ್ಳಿ. ಅದರಿಂದ ಆ ಉಚ್ಚಾರಣೆ, ಉಚ್ಛ್ವಾಸ, ಪರಿವರ್ತನೆ ಮೇಲೆ ಕೆಳಗಡೆ ಅಂದರೆ ಗಾಯತ್ರಿಯನ್ನು ಹೀಗೇ ಹೇಳಬೇಕು. ಉಚ್ಛ್ವಾಸ ಸ್ವಶ್ವಾಸವಾಗಿ ಅಂದರೆ ನೀವು ಉಚ್ಛ್ವಾಸ ಅಂದರೆ ಅಂದಾಗ ಒಂದು ಗಾಯತ್ರಿ ಮೇಲೆ ಹೋಗಬೇಕು, ಅಂತ ನಿಧಾನಕ್ಕೆ ಬಿಟ್ಟಾಗ ಕೆಳ ಬರಬೇಕು. ತಿರುಗಿ ಆ ರಾಗ ಮೇಲೆ ಹೋಗಬೇಕು, ಅದೇ ರಾಗದಲ್ಲಿ ಇರಬೇಕು, ಚೇಂಜ್ ಆಗಂಗಿಲ್ಲ. ಅದಕ್ಕೆ ಎಷ್ಟೋ ವಿಧವಾನಾಗಿ ಎಷ್ಟೋ ತಪ್ಪುಗಳನ್ನು ಮಾಡಿರ್ತಕ್ಕಂಥ ಬಹಳ ಜನಕ್ಕೆ ತಿದ್ದು ಹೇಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮೂಲ ಮಂತ್ರಗಳನ್ನ ಹೇಗೆ ಹೇಳಬೇಕು. ಯಾಕೆಂದರೆ ನಮ್ಮ ಸಂಸ್ಕಾರನ ಯಾರೋ ಎತ್ಕೊಂಡೋಗಿ ವೆಸ್ಟ್ ಜರ್ಮನಿಲಿ ಇಷ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಈ ಸಂಸ್ಕಾರಗಳನ್ನ ಉಳಿಸೋಕ್ಕೆ ಖಂಡಿತ ಸಾಕ್ಷಿ ರೂಪ. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ಬದುಕಿರ್ತಕ್ಕಂಥ ನಾವುಗಳು ಪ್ರತ್ಯೇಕವಾಗಿ ಪ್ರತಿದಿನ ನಿಮ್ಮ ನಕ್ಷತ್ರಕ್ಕೆ ಬಲವನ್ನು ಕೊಡೋಕ್ಕೆ ನೀವು ಮನೆಯಲ್ಲೇ ಸಂಕ್ಷಿಪ್ತವಾಗಿ ಮಾಡ್ಕೊಳತಕ್ಕಂಥ 32 ಮಂತ್ರಗಳನ್ನ 32 ದೇವರುಗಳನ್ನ ಪ್ರತಿದಿನ ಸ್ಮರಣೆ ಮಾಡ್ಕೊಳ್ಳೋಕೆ ಕಷ್ಟ, ಖಂಡಿತ ಸಾಧ್ಯ. ಇದನ್ನು ಮಕ್ಕಳಿಂದ ಪ್ರಾರಂಭಿಸಿ ದೊಡ್ಡವರು ಆಟೋಮೆಟಿಕ್ ಆಗಿ ಹೇಳಕ್ಕೆ ಶುರು ಮಾಡ್ತಾರೆ. ನಮ್ಮ ಯಜಮಾನ್ರು ಯಾಕೋ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ಕೊಂತೀರಾ. ನೀವು ಇದನ್ನು ಹೇಳ್ತಾ ನಿಮ್ಮ ಯಜಮಾನ್ರು ಟರ್ನ್ ಆಗ್ತಾರೆ. ಅದೇನೋ ನಾನು ಹೇಳ್ತೀನಿ ಕೂಡ, ಇಲ್ಲಿ ನನಗೂ ಸ್ವಲ್ಪ ಕಷ್ಟಗಳು. ಸರಿ, ಮಗ ಹೇಳ್ತಾ ಇಲ್ಲ, ಕರೀರಿ. ಕರಿಯೋಕ್ಕೆ ಏನು ಬೇಕಲ್ಲ, ಹೆಡ್ ಆಫೀಸ್ಗೆ ಪೂರ್ತಿ ಅಪ್ಲಿಕೇಶನ್ ಕೆಳಗಡೆ ಸ್ಯಾಂಕ್ಷನ್. ಬಾಯಿ ಮುಚ್ಕೊಂಡು ಅವನು ಬಂದು ನಾಳೆಯಿಂದ ನಾನು ಹೇಳ್ಕೊತೀನಿ ಅಂತ ಶುರು ಮಾಡ್ತಾನೆ. ಸ್ವಲ್ಪ ಮಟ್ಟಿಗೆ ಸೈಲೆಂಟಾಗಿ ಹೇಳ್ತಾನೆ, ಆಮೇಲೆ ಜೋರಾಗಿ ಪೂಜೆ ಮಾಡ್ತಾನೆ, ಆಮೇಲೆ ಅವನೇ 3 ಗಂಟೆಗಳ ಪೂಜೆ ಮಾಡ್ತಾನೆ. ಸಾಕು ನಿಲ್ಸು ಅನ್ಬೇಕು ನೀವು. ಆ ರೀತಿ ಜನಗಳ ಚೇಂಜ್ ಮಾಡೋಕ್ಕಾಗಲಿ ಏನೇ ಆಗಲಿ ಪ್ರತಿಯೊಬ್ಬನ ಕೈಯಲ್ಲೂ ತನ್ನದೇ ಆದ ಶಕ್ತಿ ಇದೆ. ಆ ಶಕ್ತಿಗಳನ್ನ ನೀವು ಎಲಾಬ್ರೇಷನ್ ಮಾಡಬೇಕು. ಪ್ರತಿದಿನ ಪೂಜೆ ಪುನಸ್ಕಾರ ಮಾಡಬೇಕು. ದೇಹಗಳು ನಶಿಸಿ ಹೋಗ್ತಕ್ಕಂಥ ಈ ಜೀವನದಲ್ಲಿ ದೇಹಗಳನ್ನ ಶುಚಿಭೂತಪಡಿಸ್ಕೊಳ್ಳೋದು ಮಂತ್ರಗಳಿಂದ. ಅದರಿಂದ ಮಂತ್ರಗಳು ಯಶೋ ಕೀರ್ತಿಯಾಗಿ ನೀವೆಲ್ಲ ಆರಂಭ ಮಾಡಿರ್ತಕ್ಕಂಥದ್ದು ಓಂಕಾರವನ್ನು ಹಾಡಿ ಮಕ್ಕಳಿಂದ ಪ್ರಾರಂಭಿಸಿ ದೊಡ್ಡವರು ಹಿರಿಯರೆಲ್ಲ ಹೇಳ್ಕೊಡ್ತಾರೆ. ಪರಿಪೂರ್ಣವಾಗಿ ಎಲ್ಲ ಜನಗಳು, ಎಲ್ಲ ಜಾತಿ ವರ್ಗಗಳು, ಎಲ್ಲ ಧರ್ಮದವರು ಇದನ್ನು ಪಾಲಿಸ್ತಕ್ಕಂಥ ವಿಧಾನಗಳು ಎಲ್ಲವೂ ನಮಗಾಗಲ್ಲ, ಲೋಕಕ್ಕೋಸ್ಕರ. ಆ ಲೋಕವನ್ನು ಎಲ್ಲ ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮೆಲ್ಲರೂ ಆಯಸ್ಸು ಅಭಿವೃದ್ಧಿ ಪೂರ್ವಕವಾಗಿ ಎಲ್ರಿಗೂ ಚೆನ್ನಾಗಿರುತ್ತೆ, ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಈ ಮುಖಾಂತರವಾಗಿ ನಾವೇನೇ ಹೇಳಬೇಕು, ಮಂಗಳವನ್ನು ಹಾಡಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ಗುರುಜಿ, ಮಂತ್ರಕ್ಕೆ ಎಷ್ಟು ಮಹತ್ ಶಕ್ತಿ ಇದೆ ಅಂತ ನಮ್ಮೆಲ್ಲರಲ್ಲೂ ಅರಿವನ್ನ ಮೂಡಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು.